ಚಾರ್ಜರು, ಫೋನ್ ಇಟ್ಕೊಳ್ಳೋಕ್ಕೆ, ನೀರು ಬಾಟ್ಲಿ ಇಟ್ಕೊಳ್ಳೋಕ್ಕೆ, ಒಳ್ಳೆ ಬೆಡ್ಡು, ಒಳ್ಳೆ ಬೆಡ್ಶೀಟು, ಒಳ್ಳೆ ತಲೆ ದಿಂಬು. ಎಗೆಯೋ ಪಾತ್ರಕ್ಕೆ ಸೊನ್ನೆ ಇನ್ನು ಮಾಯಿನ ತೆರೆಯಿಲ್ಲ. ಗಾಯ್ಸ್ ಹೆಂಗೈದಂದ್ರೆ ಬಸ್ಸಲ್ಲ ಬೆಡ್ರೂಮ್ ಗಡ ಇಡ್ತಾರು ನಾವಿಬ್ಬರು ಬಂದು ಸಿಕ್ಕೊಂಡ್ಬಿಟ್ಟಿವಿ. ಏನು ಮಾಡೋಕ್ಕಾಯ್ತು, ಮಗಂಡಿವಿ. ಸೈಕ್ ಆಗೈತೆ. ಮತ್ತು ಸೈಕಾಗೈತೆ. ಕೊಡ್ಬೋದು 900 ರೂಪಾಯಿ ಕೊಡ್ಬೋದು. ವರ್ತ್ ಇದೇ ಮಾಡೋದು ರಾತ್ರಿ ಅಷ್ಟೇ. ಇನ್ನೂ ಒಂದು 1 hour ಜರ್ನಿ ಇದೆ. 1 hour 1.5 hour ಇದೆ ಜರ್ನಿ. ಆರಾಮಾಗಿ ಹೋಗ್ತೀವಿ ಬ್ಯಾಂಗ್ಳೂರ್. ಹಂಗೆ ರೂಮ್ ಮಾತ್ರ ನೋಡ್ಕೊಂಡು ನಮಗೋಸ್ಕರ ಮಾಡ್ದಂಗೆ ಇದೆ. ಇದು ಮತ್ತೆ ಅಡಿಷ್ನಲ್ ನನಗೆ ಎತ್ತರ ಸಾಕಾಗ್ತದೆ ಅಂತ ಇನ್ನೊಂದು ಅಡಿಷ್ನಲ್ಲು. ಯಾವ ಬಸ್ ಏನೋ ಐತಲ್ಲ ಹೊರಗಡೆ ನೇಮು ವಿತ್ ಎ ಸಿ ಬೇಕಂದ್ರೆ ಈ ಕಾಲಲ್ಲೇ ಒಬ್ಬ ಗೊತ್ತಿದ್ದ ನಿನ್ನೆ ರಾತ್ರಿ ಏನು ಗೊತ್ತಾ ಹೇಳ್ದ, ಅಲ್ಲಿ ಲಗೇಜ್ ಕ್ಲಿಪ್ ಇದೆ ಅದ್ರಲ್ಲಿ 6 ಅಂದ. ಗಾಯ್ಸ್ ಅಲ್ಲೇದೆ ನೋಡಿ, ಇದು ಲಗೇಜ್ 27 ಸಿಕ್ಸಕ್ಕೆ ಹೋಗಿದೆ. ಅಂದ್ರೆ ಎಮರ್ಜೆನ್ಸಿ ಬಟನ್ ಅದು. ಆದ್ರೆ ಅದ್ರಲ್ಲಿ ಏನಾರ ಬಡ್ದಿದ್ರೆ ಹೇಳ್ಬೋದು. ಅದ್ರಲ್ಲಿ ಏನಿಲ್ಲ, ಕಿತ್ತಿ ಹಿಂಗೆ ಬ್ಯಾಗ್ 6 ಅಂತಾರಪ್ಪ. ಎಮರ್ಜೆನ್ಸಿ ಕ್ಲಿಪ್ಪಿಂಗ್ ನಾನು ನೋಡಿ ಇದೆಲ್ಲ ಹಾಕೊಳ್ಳುವಂತೀನಿ. ಇಲ್ಲ ಅದೇ ಅಂತಾನೆ. ಸುಮ್ಮನೆ ಬಾಯ್ ಅದ್ರಲ್ಲಿ ನೋಡಿ ನೀನು ಹೆಂಗೈತೆ ಅದ್ರಲ್ಲಿ. ನೀನು ನೋಡಪ್ಪ ಅದ್ರಲ್ಲಿ ಹೆಂಗೈತೆ. ಬ್ಯಾಗ್ ಇಡೋಕ್ಕೆ ಜಾಗ ಇಲ್ಲ, ಅದೊಂದು ನೋಡ್ಬೇಕಷ್ಟೇ. ಬ್ಯಾಗ್ ಇಡಕ್ಕೆ ಜಾಗ ಇಲ್ಲ ಅನ್ನೋಕ್ಕಿಲ್ಲ, ಅಲ್ಲೈತೆ ಸಣ್ಣ ಪುಟ್ಟ ನಮ್ಮ ಲೆಂತಿಗೆ ಅಲ್ಲಿ ತನಕ ಹೋಗಿದೆ. ನೀವೆಲ್ಲ ಕೂರ್ಕಿದ್ರೆ ಪರ ಇಲ್ಲ. ನಾನು ರೆಡಿ ಇದ್ದೀನಿ ಹೋಯ್ತಲ್ಲಿಕ್ಕೆ. ಇಲ್ಲಿ ಮ್ಯಾಲ್ಗಡೆ ಟಚ್ ಆಗಿತ್ತು. ಗಾಳಿ ಬೀಸಬೇಕಾದ್ರೆ ಏನೋ ಊರಾಚೆ ಸ್ವರ್ಗನೇ ಕಾಯಿ ಅಯ್ಯ ಯಾವುದೋ ಒಂದು ಹುಡುಗಿ ಮೇಲೆ ಮಲ್ಕೊಂಡಾಗಿತ್ತು. ತುಗಾಡ್ದಾಗೈತಿ ಹಾಗೆ ತುಗಾಡ್ತೈತೆ. ಸೈಕ್ ಎಲ್ಲ ಹೊಡೆದ್ರು ಸೈಕ್ ಅದೇನೋ ಇಷ್ಟ ಆಯ್ತಪ್ಪ. ಮಕ್ಕಳು ಆದ್ರೆ ಏನಪ್ಪ ಒಂದು ಹುಡುಗಿ ಜೊತೆ ತೊಡೆ ಕೂರಿಸ್ಕೊಂಡು ಹೆಂಗೆ ಅನ್ಸ್ತೈತೆ. ಅದೇ ಒಂದು ಫೀಲಿಂಗ್ ಅಷ್ಟೇ. ರಿಯಲ್ ಆಗಿ ಏನಿಲ್ಲ, ಒಂಥರ ಎತ್ತಾಕೋಬೇಕಾದ್ರೆ ಆ ಥರ ಫೀಲ್.